ಮಾರ್ಚ್ 3ನೇ ತಾರೀಕು ಈವ್ನಿಂಗ್ ಸುಮಾರು 8 ಗಂಟೆಗೆ ಬಸವ ಕಲ್ಯಾಣ ಟೌನ್ಗೆ ಸೇರುವ ಯಾತ್ರಿ ನಿವಾಸ್ ಪಾರ್ಕ್ ಅಲ್ಲಿ ಇಬ್ಬರು ಹಿರಿಯರು ವಾಕಿಂಗ್ ಮಾಡ್ತಾ ಇದ್ದಾರೆ. ಅದೇ ಪಾರ್ಕ್ ಗೇಟ್ ಕಡೆ 6 ಯುವಕರು ಸೇರಿಕೊಂಡು ಕುಡಿದ ಅಮಲಿನಲ್ಲಿ ನ್ಯೂಸೆನ್ಸ್ ಮಾಡ್ತಿರುವಾಗ ಅವರಿಗೆ ಬುದ್ಧಿಮಾತು ಹೇಳಬೇಕಂತ ಇಬ್ಬರು ಹಿರಿಯರು ಅವರ ಕಡೆ ಹೋದಾಗ ವಾಗ್ವಿವಾದ ಬೆಳೆದು 6 ಯುವಕರು ಈ ಇಬ್ಬರು ಹಿರಿಯರ ಮೇಲೆ ಹಲ್ಲೆ ಮಾಡಿರ್ತಾರೆ. ಹಲ್ಲೆಗೆ ಒಳಗಾದ ಈ ಇಬ್ಬರು ಬಸವ ಕಲ್ಯಾಣ ಟೌನ್ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು 6 ಆರೋಪಿಗಳನ್ನು ಹಿಡಿಯಬೇಕೆಂದು ಹೊರಟಿದ್ದಾರೆ. ಸ್ಟೇಷನ್ ಮುಂದೆ ಒಂದು ಸಮುದಾಯಕ್ಕೆ ಸೇರಿದ ಜನರು ಸೇರಿಕೊಂಡು ಅಡೆತಡೆ ಮಾಡಿ ನಮ್ಮ ವೆಹಿಕಲ್ಸ್ಗೆ ಅಡ್ಡ ಬಂದು ನಮ್ಮ ಕಾರ್ಯಾಚರಣೆಗೆ ತೊಂದರೆ ಮಾಡಿದ್ದಾರೆ. ಅವರನ್ನ ಶಾಂತಿಯುತವಾಗಿ ಅವರನ್ನ ಡಿಸ್ಪರ್ಸ್ ಮಾಡಬೇಕೆಂದು ಪ್ರಯತ್ನ ಮಾಡಿದ್ರು ನಮಗೆ ಸಹಕಾರ ನೀಡದಿದ್ದರಿಂದ ಅವರ ಮೇಲೆ ಕೂಡ ಒಂದು ಪ್ರಕರಣ ದಾಖಲಿಸಿಕೊಂಡಿದ್ದೇವೆ. ಮೊದಲನೇ ಪ್ರಕರಣ ಹಲ್ಲೆ ಮಾಡಿದ್ದ ಆರೋಪಿಗಳನ್ನು ಅದೇ ದಿನ ನೈಟ್ 5 ಜನರನ್ನ ನಾವು ಹಿಡಿದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ. ಇನ್ನೊಬ್ಬ 6ನೇ ಆರೋಪಿಯನ್ನು ಕೂಡ ಹಿಡಿದು ನಾವು ಸದ್ಯ ಜುಡಿಷಿಯಲ್ ಕಸ್ಟಡಿಗೆ ನಾವು ಒಪ್ಪಿಸ್ತಾ ಇದ್ದೇವೆ. ಅದೇ ರೀತಿ 2ನೇ ಪ್ರಕರಣದಲ್ಲಿ ಭಾಗಿಯಾದವರನ್ನ ಸಿಸಿಟಿವಿ ಮುಖಾಂತರ ನಾವು ಪತ್ತೆ ಮಾಡಿ ಅವರ ಮೇಲೇನೂ ಕೂಡ ನಾವು ಕಾನೂನು ಕ್ರಮ ಜರುಗಿಸ್ತಾ ಇದ್ದೇವೆ. 2 ಎಫ್ಐಆರ್ಗಳನ್ನು ದಾಖಲಿಸಿಕೊಂಡು ಇನ್ವೆಸ್ಟಿಗೇಷನ್ ಪಾರದರ್ಶಕವಾಗಿ ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ಈ 2 ಪ್ರಕರಣಗಳಲ್ಲಿ ಕೂಡ ಎಲ್ಲಿನೂ ಯಾವುದೇ ರೀತಿಯ ಕೋಮು ಆಯನವಿಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ. ಬಸವ ಕಲ್ಯಾಣ ಸದ್ಯ ಸಿಚುವೇಶನ್ ನಾರ್ಮಲ್ ಇದೆ. ಅದೇ ರೀತಿ ಬೀದರ್ ಜನತೆಗೂ ಪ್ಲಸ್ ಬಸವ ಕಲ್ಯಾಣ ಜನತೆಗೂ ಶಾಂತಿ ಕಾಪಾಡಲು ಪ್ಲಸ್ ನೆಮ್ಮದಿಯಾಗಿರಲು ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಈ ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲದೆ ಕೆಲವು ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಕೆಲವು ಪೋಸ್ಟ್ಗಳನ್ನ ಕೆಲವು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅಂಡ್ ಶೇರ್ ಮಾಡ್ತಾ ಇದ್ದಾರೆ. ಸಂಪೂರ್ಣ ಮಾಹಿತಿ ಇಲ್ಲದೆ ವದಂತಿಗಳನ್ನು ಹರಡಿಸುವ ಇಂಥ ಅಕೌಂಟ್ಗಳ ಮೇಲೆ ನಾವು ತೀವ್ರ ನಿಗಾ ವಹಿಸ್ತಾ ಇದ್ದೇವೆ. ಅದೇ ರೀತಿ ಈ ಪೋಸ್ಟ್ಗಳಿಗೆ ಉತ್ತರ ನೀಡುತ್ತಾ ಬೇಜವಾಬ್ದಾರಿತನದಿಂದ ಹಿಂಸೆಗೆ ಪ್ರಚೋದನೆ ನೀಡುವ ರೀತಿ ಪೋಸ್ಟ್ಗಳನ್ನು ಹಾಕ್ತಿರುವವರನ್ನ ಕಾಮೆಂಟ್ಸ್ ಮಾಡ್ತಿರುವವರ ಮೇಲೆ ಕೂಡ ನಾವು ನಿಗಾ ವಹಿಸ್ತಾ ಇದ್ದೇವೆ. ಅಂತವರು ಬೀದರ್ ಜನರಾಗಲಿ ಅಕ್ಕಪಕ್ಕದ ಜಿಲ್ಲೆಗಳವರಾಗಲಿ ಬೇರೆ ರಾಜ್ಯದವರಾಗಲಿ ಈ ರೀತಿ ಹಿಂಸೆಗೆ ಆಸ್ಪದ ನೀಡುವಂತಹ ಪೋಸ್ಟ್ಗಳನ್ನು ಹಾಕುವವರ ಎಲ್ಲರ ಮೇಲೂ ನಾವು ಕಾನೂನು ಕ್ರಮ ಜರುಗಿಸ್ತೇವೆ, ಕಠಿಣ ಕ್ರಮ ಜರುಗಿಸ್ತೇವೆ. ಅವರು ಯಾವುದೇ ಜಿಲ್ಲೆಯವರಾಗಲಿ ಯಾವುದೇ ರಾಜ್ಯದವರಾಗಲಿ ಅವರನ್ನು ಇಲ್ಲಿವರೆಗೂ ಎಳೆತಂದು ಅವರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸ್ತೇವೆ ಅಂತ ಹೇಳಿ ಎಚ್ಚರಿಕೆ ನೀಡ್ತಾ ಇದ್ದೇವೆ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.